ಕರ್ನಾಟಕದಲ್ಲಿ ಬುಕ್ ಅಲ್ಲ ಅವ್ರು ಎಲ್ಲ ಯಾವ ಊರ್ಲಿಂದ ಎಲ್ಲ ಕೇಳ್ದಿ ಎಲ್ಲ ಕೇಳ್ರಿ ಇಲ್ಲಿಂದ ನೋಡವ ಹೇಳ್ತಾನ ಹೋಗಿ ಹೇಳ್ತಾನ ಇನ್ನೊಬ್ಬ ಕರಿಯದ ಅವನು ಹೇಳ್ತಾನ ಅವನ್ ತಕ್ಕಿಲ್ದ ಇನ್ನೊಬ್ರು ಯಾವ ಊರು ಸರ್ ನಿಮ್ದು? ಕನ್ಪುರ್ ಸರ್ ಕುಷ್ಟಿಗೆ ಏನ್ ಸರ್? ಇದು ಕುರಿ ಎಷ್ಟು ಮಾಸ ಹಾಕಿ ಸರ್? ಇದೊಂದು 4-5 ತಿಂಗಳು ಸರ್. 4-5 ತಿಂಗಳದ. ಈಗ ನೀವು ತಗೊಂಡಿದ್ದು ಎಷ್ಟು ಸರ್? ಮಾರಕ್ ಬಂದಿರಾ? ಎಷ್ಟು ಕುರಿ ಎಷ್ಟದ ಸರ್ ನಿಮ್ಗೆ? ಕುರಿ 45 ಒಂದು 22 ಅದಾವ. 22 ಅದಾವ ಸರ್. ಸಂತಿ ಬೇಸ್ ನಡೀತಿದೆ ಏನ್ರಿ? ಬೇಸ್ ನಡೀತಿದೆ. ಎಲ್ಲಲ್ಲಿ ಮಾಲ್ ಎಲ್ಲ ಬರ್ತದೆ ಸರ್, ಚಲೋ ನಡೀತದೆ. ಯಾವ ಊರಿಂದ ಬರ್ತಾರೆ ಸರ್? ಈ ಬಿಜಾಪುರ ಆಮೇಲೆ ಲಿಂಗಸೂರು ಎಲ್ಲ ಕಡೆ ಎಲ್ಲ ಅಮ್ಮಿನಗಡೆ ಮಂದಿ ಎಲ್ಲ ಲೋಕಲ್ ಮಂದಿ ಎಲ್ಲ ಬರ್ತಾರೆ ಸರ್. ಕೊಪ್ಪಳ, ಊದುಗುಂಪ, ಮುಕುಂಪಿ ಎಲ್ಲಾ ಕಡೆ ಮಂದಿ ಇಲ್ಲೆಲ್ಲ ಸುತ್ತ ಬರ್ತಾರೆ ಸರ್. ಈಗ ಎಲ್ಲಾ ಕಡೆ ಸೆಂಟರ್ ಪಾಯಿಂಟ್ ಸರ್, ಚಲೋ ಸೆಂಟರ್ ಇದೆ, ಒಳ್ಳೆ ಸೆಂಟರ್. ಇದು ನಾವು ಸಣ್ಣದ ಇಬ್ಬರು ಸರ್, ಬಾದಿಂದ ಈ ಸೆಂಟರ್ ಇದೆ. ಕುಕ್ಕುಂಪಳ್ಳಿ ಸಂತೆ ಅಂದ್ರೆ ಇದು ಕರ್ನಾಟಕದ ಒಂದು ಹೆಸರುವಾಸಿ ಆಗಿರ್ತಕ್ಕ ಸಂತೆ. ಸೆಂಟರ್ ಪರ್ ಸಿಗುತ್ತೆ ಸರ್, NH-ಗೆ ಚಲೋ ಆಗುತ್ತೆ ಸೆಂಟರ್. ಸರ್ ಇನ್ನು ಒಂದು ಮರಿ ಎಷ್ಟು ತಿಂಗಳು ಮೇಸ್ತೀರಿ ಸರ್? ನೋಡು ಸರ್, ಈಗ ನಾನು ಎಷ್ಟು ಮರಿ ಅಂದ್ರೆ ಈಗ ಒಂದು 5 ಲಕ್ಷ ಮರಿ ನಾನು 40 ಕುರಿ ಅದಾವು, 20 ಆಡಿಂದು 2 ಲಕ್ಷ ಮರಿ ಆಗ್ಯಾವ. ಕುರಿದೊಂದು 4 ಲಕ್ಷ ರೂಪಾಯಿ, 6-6 ಲಕ್ಷ ಮರಿ, 14 ಮರಿ ಅದ ಹೊಟ್ಟೆಗೆ. ಇದು ಹಿಂಗೆ ಐತಿ, ಲಾಭ ಐತಿ ಸರ್. ನಾನು ಮಾಡಿ ಈಗ ಒಂದು 20 ವರ್ಷ ಆಯ್ತು, 21 ಎಕರೆ ಆಸ್ತಿ ಇಟ್ಕೊಂಡು ಇದರಿಂದ ಐತಿ, ಲಾಭ ಐತಿ. ಧನ್ಯವಾದಗಳು ಸರ್, ನಮ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಕ್ಕೆ. ಯಾವ ರೋಡ್ ನಿಮ್ದು? ನಮ್ದು ಇದೇ ರೋಡ್, ಇಲ್ಲೇ ಪಕ್ಕ 2 ಕಿಲೋಮೀಟರ್ ತನಕ. ಇವನ್ನೆಲ್ಲ ಏನ್ ಮಾಡ್ತೀರ ತಗೊಂಡೋಗಿ? ಇದನ್ನೆಲ್ಲ ನಾವು ಸಾಗಾಣಿಕೆ ಮಾಡ್ತೀವಣ್ಣ. ಎಷ್ಟು ತಿಂಗಳು ಸಾಕಾಣಿಕೆ ಮಾಡ್ತೀರ? 2 ತಿಂಗಳು 2.5 ತಿಂಗಳು ಮಾಡ್ತೀವಣ್ಣ. ಮಾಡಿ ಮತ್ತೆ ಹಂಗ ಕೊಡ್ತೀವಣ್ಣ, ಸೇಲಿಂಗ್ ಹಂಗ. ಮತ್ತೆ ಮಾರಾಟ ಎಲ್ಲಿ ಮಾಡ್ತಾರೆ? ಮಾರಾಟ ಬರ್ತಾರಣ್ಣ, ಬೆಂಗಳೂರು ಕಡೆ, ಚಿತ್ರದುರ್ಗ ಅವ್ರ ಕಡೆ ಎಲ್ಲ ಬರ್ತಾರೆ, ಮಾರಾಟ ತಗೊಂಡ್ ಹೋಗ್ತಾರಣ್ಣ. ಈಗ ತಗೊಂಡಿರ ಅಣ್ಣ ಇವನು? ತಗೊಂಡಿವಣ್ಣ, ಸಾಕಾರ ಕೇಳಿದ್ರೆ ಕೊಡ್ತೀವಣ್ಣ. ಎಷ್ಟು ಅಂತ ತಗೊಂಡಿರಣ್ಣ? ಇವನು 7,000 ಕೊಂದು ತಗೊಂಡಿವಣ್ಣ. ಈಗ ನೀವು ಎಷ್ಟು ರೇಟ್ ಬಂದ್ರೆ ಬಿಡ್ತಾರೆ? 100-200 ಲಾಭ ಕೊಟ್ರೆ ಬಿಡ್ತೀವಣ್ಣ. ಈಗ ಮತ್ತೆ 6 ತಿಂಗಳು 3 ತಿಂಗಳು 6 ತಿಂಗಳ ಮೆಷಿನ್ ಅವಾಗ ಎಷ್ಟಾಗುತ್ತೆ ಲಾಭ? ಐತಣ್ಣ, ಚೆನ್ನಾಗೈತೆ ಲಾಭ, ಮಾಡ್ಬೇಕು ಅನ್ಸ್ತಾ. ಚೆನ್ನಾಗೈತೆ. ಹೊಸದಾಗಿ ಬರ್ತಕ್ಕಂಥ ಯುವಕರು ಮಾಡ್ಬೋದು, ಎಲ್ಲ ಚೆನ್ನಾಗೈತೆ. ಬರ್ತಾನೆ, ಎಲ್ಲ ಕಡೆಯಿಂದ ಬಂದು ತಗೊಂಡ್ ಹೋಗ್ತಾರಣ್ಣ. ಇವಕ್ಕೆಲ್ಲ ಆರಾಮಿಲ್ಲ ಅಂದ್ರೆ ಅದು ಹೆಂಗ ಔಷಧಿ ಎಲ್ಲ ಸಿಗುತ್ತಣ್ಣ. ಎಲ್ಲ ಕಲಿಕೆಗಳನ್ನ ಹೆಂಗ ಕಲ್ಕೊಳ್ಳೋದು, ಎಲ್ಲ ಹೆಂಗ್ ಸಾಕೋದು, ಹೆಂಗ್ ಸಾಕಾಣಿಕೆ ಮಾಡೋದಂತ ಫಸ್ಟ್ ಮೇಯಿಸ್ಬೇಕಣ್ಣ. ಮೇಯ್ಸ್ರಿ ಎಲ್ಲ ತಾನೇ ಅನುಭವ ಎಲ್ಲ ತಾನೇ. ಇದು ಕಡ್ಲಿ ಒಟ್ಟು, ಶೇಂಗಾ ಒಟ್ಟಣ, ತಪ್ಪಲ, ಮೇವು ಎಲ್ಲ ಹಾಕ್ತಾರಣ್ಣ. ಮತ್ತೆ ಹಿಂಡಿ, ಬೂಸ ಅವೆಲ್ಲ, ಮೆಕ್ಕೆಜೋಳ ಎಲ್ಲ ಹಾಕ್ತಾರಣ್ಣ. ಇವ್ ತಳಿಗಳನ್ನ ಹೆಂಗಣ್ಣ ಆಯ್ಕೆ ಮಾಡೋದು? ತಳಿಗಳು ಕೆಂಪು ತಳಿಗಳಣ್ಣ. ಈ ಸಂತಿಗೆ ಬಾಳ ಯಾವ ತಳಿಗಳು ಬರ್ತವೆ? ಇದು ಕೆಂಪೆ ಅಣ್ಣ ಬರೋದಿಲ್ಲ. ಕೆಂಪೆ ಬರೋದಿಲ್ಲ. ಇವ್ ಕರೆ ಕುರಿ ಅಂದ್ರೆ? ಕರೆ ಕುರಿ ಅಂದ್ರೆ ಆ ಕಡೆ ಅಗ್ರಿವನ್ ಸೈಡ್ ಹೋಗಿ. ಕೆಂಪು ತಳಿ ವಿಶೇಷತೆ ಅದು ಸ್ವಲ್ಪ ಚೆನ್ನಾಗಣ್ಣ, ಮರಿ ಭಾರಿ ಚೆನ್ನಾಗಿ ಬರ್ತಣ್ಣ. ಪಿಕಪ್ ಜಾಸ್ತಿ ಇರ್ತದೆ ಮರಿಗೆ, ಸ್ವಲ್ಪ ನೈಸ್ ಕಾಣ್ತದೆ, ಚೆನ್ನಾಗಿ ಕಾಣುತ್ತೆ ಮರಿ. ನಮಸ್ಕಾರ ಅಣ್ಣ. ನೀವು ಯಾವ ಊರಣ್ಣ ನಿಮ್ದು? ನಮ್ದು ಹೊಸಪೇಟೆ ಹತ್ರ ಮಲ್ಪಂಗುಡಿ. ಮಲ್ಪಂಗುಡಿ. ನಿಮ್ದಣ್ಣ? ನಮ್ದು ಹೊಸ ಮಲ್ಪಂಗುಡಿ. ನಿಮ್ದಣ್ಣ? ಹಳೆ ಮಲ್ಪಂಗುಡಿ. ಅಲ್ಲ ನಿಮ್ದು? ನಮ್ದು ಅಗ್ರಿಬೊಮ್ಮನಹಳ್ಳಿ ತಾಲೂಕು ರಾಯರ ತಾಂಡ. ಒಟ್ಟಾರೆ ಎಲ್ಲಾರು ಸೇರಿರಿ ಇಲ್ಲಿ. ವ್ಯಾಪಾರ ಮಾಡಕ್ ಬಂದಿರಾ ಅಣ್ಣ? ತಗೊಂಡಿರಾ? ಎಷ್ಟಿಗೆ ತಗೊಂಡಿರಣ್ಣ? 46,000 ತಗೊಂಡಿ. ಜೋಡಿ? ನೀವು ಕೊಡೋದಾದ್ರೆ ಎಷ್ಟಿಗೆ ಕೊಡ್ತೀರಾ? ದೇವ್ರ ಮಾಡಕ್ ತಗೊಂಡಿರಾ? ಸಂಚಿಗಾರ ನಾವು ಮಾಲ್ ಮುಗಿಸ್ತಿದೀವಲ್ಲ, ಅವಾಗ 10 ರೂಪಾಯಿ ಇಲ್ಲ 100 ರೂಪಾಯಿ ಕೊಟ್ಟು ಅದೇ ಸಂಚಿಗಾರ. ಈಗ ಮುಗಿದೈತಂದ್ರ 100 ರೂಪಾಯಿ ಕೊಟ್ಟಾಗಿರ್ತೀವಿ, ಆ ಸಂಚಿಗಾರ ಕೊಟ್ಟಾಗ. ಏನು ಔಷಧಿ ಕೊಡ್ತೀವಿ? ಇದು ಡಾಕ್ಟರ್ ಹತ್ರ ಮೆಡಿಕಲ್ನಾಗ ಹೋಗಿ ತಗೊಂಡ್ಬರ್ತೀವಿ. ಎಷ್ಟು ತಿಂಗಳು ಅದಾವ್ರಿ? ಇದು ವರ್ಷದ ಐತಿ. ಹೆಂಗ್ ಕೆಜಿ ಅಣ್ಣ ಇವು? ಒಂದೊಂದು ಹೆಂಗ್ ಕೆಜಿ ಬೀಳ್ತಾವ? ಇದು ಒಂದು 40 ಕೆಜಿ ಬರ್ಬೋದ್ರಿ. ಒಂದು ಎಷ್ಟು ವರ್ಷದಿಂದ ಮಾರ್ಕೆಟ್ ಸುಮಾರು ಬಹಳ ವರ್ಷ ಸುಮಾರು ವರ್ಷದಿಂದ ಒಂದು ಮಾಲ್ ಸಿಗುತ್ತೆ. ಕೋಳಿ, ಕುರಿ, ಪಾರಿವಾಳ, ಕೋಳಿ, ಸಣ್ಣ ಮರಿ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಯಾವ್ದು ಬೇಕದು ಒಟ್ಟು ಎಲ್ಲ. ಯಾವ ತಳಿ ಬೇಕು ಸರ್ ಆ ತಳಿ. ಯಾವ ತಳಿ ಸರ್ ಅದು? ಇದು ಎಳಗ. ಇದು ಗಜೇಂದ್ರಗಡದ ಕಡೆ ಅಲ್ಲೇ ಮಾಲರ್ ಇದೆ. ಗಜೇಂದ್ರ ಕಡೆ ನಾನಾ ತಳಿ ಅದಾವ್ರಿ. ಯಾವ ನಮ್ಗೆ ಗೊತ್ತಿರೋ ಒಂದು 4-5. ಈಗ ಎಳಗ, ನಮ್ದು ಟೆಂಗುರಿ, ಕರಿಯಕುರಿ. ಯಾವ ತಳಿ ಕುರಿ? ಇಲ್ಲಿ ಟೆಂಗುರಿನೇ ಜಾಸ್ತಿ ಟೆಂಗು. ಮುಗಿಸಿ ಒಂದು ಅರ್ಧ ಗಂಟೆ 1 ತಾಸು ಬಿಟ್ಟು ನಾವೆಲ್ಲ ಕ್ಲಿಯರ್ ಮಾಡ್ತೀವಿ. ಸಂಸ್ಕಾರ ಅಂತ.
ಧನ್ಯವಾದಗಳು ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ. ಮೇಯಿಸ್ತೀರಿ, ಯಾವ ಕಾಲ ಸೂಕ್ತ ಕುರಿಗಳನ್ನು ಸಾಕೋದಕ್ಕೆ, ಯಾವ ಕಾಲ ಸೂಕ್ತ ಕುರಿಗಳಿಗೆ ಯಾವ ಬ್ಯಾನ್ ಬರ್ತೈತಿ, ಯಾವ ಕಾಲದಾಗ ಯಾವ್ದು ಇದು ಬರ್ತದೆ ಕುರಿಗಳನ್ನು ಸುಮಾರು ಒಂದ್ 2 ಎಕರೆ ಇರ್ಬೋದು ಇದು ಮಾರ್ಕೆಟ್. ರೈತರು ಬಹಳ ಹೊರ ರಾಜ್ಯಗಳಿಂದ ರೈತರು ಕೊಡ್ತಾರೆ, ಸಿಕ್ಕಾಪಟ್ಟೆ ಜನ ಬರ್ತಾರೆ, ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ, ಮತ್ತೆ ನಾನಾ ತರ ಯಾವ ಮಾತಾಡ್ತೀರಾ? ನಮಸ್ಕಾರ ಯಜಮಾನ್ರಿ, ನಿಮ್ಮ ಹೆಸರು? ಎಂಕೋಬ ಅಂತ. ಯಾವ ಊರ್ರಿ ನಿಮ್ದು? ಸಿಂಧನೂರು. ಸಿಂಧನೂರ್ಲಿಂದ ಇಲ್ಲಿಗೆ ಬಂದಿರಿ ವ್ಯಾಪಾರ ಮಾಡ್ಬೇಕಂತ. ಕುರಿ ನಿಮ್ಮ ಏನ್ರಿ ಇವು? ನಿಮ್ಮ ಏನ್ರಿ? ಇದು ಎಷ್ಟು ವರ್ಷ ಮೇಯಿಸಿದ್ದೀರಿ ಕುರಿ? 3 ವರ್ಷ ಮೇಯಿಸಿ, 3 ವರ್ಷ 4 ವರ್ಷ 4 ವರ್ಷ ಮೇಯಿಸಿರೇನ್ರಿ? 4 ವರ್ಷ 3 ವರ್ಷ 4 ವರ್ಷ 3 ವರ್ಷ. ನೀವು ಈ ಸಂತಿಗೆ ಬರೋಕೆ ಎಷ್ಟು ವರ್ಷದಿಂದ ಬರಾಕುಂತೀರಿ ಈ ಸಂತಿಗೆ? ಇದು ಸುಮಾರು 60 ವರ್ಷದ ಇತಿಹಾಸ ಹೊಂದಿದ್ದೀರ ಅಂತ ಹಿರಿಯರು ಹೇಳ್ತಾರೆ. ನೀವು ಬರೋದು ಎಷ್ಟು ವರ್ಷದಿಂದ ಬರಾಕುಂತೀರ ಸಂತಿಗೆ? 10 ವರ್ಷದಿಂದ ಬರಾಕುಂತೀರಿ. 10 ವರ್ಷ 10-11 ವರ್ಷ. ಇದು ಸುಮಾರು ಎಷ್ಟು ಕಿಲೋಮೀಟರ್ ಇರ್ಬೋದು ಸಂತೆ ಇದು? ಇದು ಸುತ್ತ ಹಾ, ಇದು 16 ಎಕರೆ ಐತೆ. ಎಲ್ಲ ದಿವಸ ಏನೋ ಅಷ್ಟೇನು ಗೊತ್ತಿಲ್ಲ. 16 ಎಕರೆ ಭೂಮಿ ಇದೆ. ಈ 16 ಎಕರೆ ಭೂಮಿಯಲ್ಲಿ ಸಂತೆ ಮಾಡ್ತಾರಂತೆ. ಇಲ್ಲಿ ಹೊರ ರಾಜ್ಯಗಳಿಂದ ಸಂತೆ ಮಾಡೋದಕ್ಕೆ ಬರ್ತಾರಂತಾರೆ, ನಿಜ? ಹೊರದೇಶದಿಂದ ಬರಂಗಿಲ್ಲ. ತಮಿಳುನಾಡು, ಬೆಂಗಳೂರು, ಅನಂತಪುರ, ಆಂಧ್ರ. ವಾರ ಎಷ್ಟು ವ್ಯವಹಾರ ಮಾಡ್ಬೋದ್ರಿ ನೀವು? ಹೇಳಕ್ಕಾಗಲ್ಲ. ಅದು ಮಾರ್ತಾವಿಲ್ಲ, ಲಾಸ್ ಆತಕ್ಕೆ, ಲಾಭ ಆತಕ್ಕೆ. ಇಲ್ಲಿ ವಾರ ಎಷ್ಟು ವಹಿವಾಟು ಎಷ್ಟು ನಡಿಬೋದ್ರಿ ಸಂತೆದು? ನಿಮ್ಮ ಪ್ರಕಾರ ಅದು ಕೋಟಿ ಮೇಲೆ ಕೋಟಿಗಟ್ಟಲೆ ಮೇಲೆ ಅನ್ಕೊಂಬಿಡೋದು. ಇದು ಒಂಥರ ಸೆಂಟರ್ ಪಾಯಿಂಟ್ ಇದ್ದಂಗೆ. ಇದು ಉತ್ತರ ಕರ್ನಾಟಕದಲ್ಲಿ ಕುರಿಗಳು ಏನಾರ ನಮ್ಗೆ ಚೆನ್ನಾಗಿರೋ ಕುರಿಗಳು ಬೇಕಂದ್ರೆ ಇದೆಲ್ಲ ಸೆಂಟರ್ ಎಂಥವ್ರು ಸಿಗ್ತಾವ ಅದ್ರಾಗ. ಉಕ್ಕುಂಪಳ್ಳಿ ಸಂತೆ ಅಂದ್ರೆ ಒಂದು ಹೆಸರುವಾಸಿ ಆಗಿರ್ತಕ್ಕಂಥ ಸಂತೆ. ಕುರಿಗಳಿಗೆ ಎಷ್ಟು ತಳಿ ಅಂತ ನಿಮ್ ಗೊತ್ತಿರೋ ಪ್ರಕಾರ? 3-4 ಇರ್ತಾವ. 3-4 ಕರೆ ಕುರಿ ಇರ್ತೈತಿ, ಬಿಳೆ ಕುರಿ ಇರ್ತೈತಿ, ಕೆಂಪು ಕುರಿ ಇರ್ತೈತಿ. ಕೆಂಪು ಕುರಿ, ಬಿಳಿ ಕುರಿ ವ್ಯತ್ಯಾಸ ಏನ್ರಿ? ಕೆಂಪು ಕುರಿಗೆ ರೇಟ್ ಜಾಸ್ತಿ, ಬಿಳೆ ಕುರಿ ಕಮ್ಮಿ. ಅದು ಮಾಂಸ ರುಚಿ ಇರೋಲ್ಲ. ಇವಾಗ ಇದು ಕುರಿಗೆ ಯಾವ ತರದ ರೋಗ ಬರ್ತದೆ? ಯಾವ ತರ ಹೇಳಕ್ಕಾಗಲ್ಲ. ಅದು ಬಾಯಿ ಬ್ಯಾನಿ ಬರ್ತೈತೆ, ಮುರುಗಡಮ್ಮಿ ಬರ್ತಾ, ಕಾಲು ರೋಗ ಬರ್ತಾ. ಅದಕ್ಕೆ ಔಷಧಿ ನೀವು ತಯಾರು ಮಾಡ್ತೀರಿ? ಇಲ್ಲ, ಈಗ ನಮಸ್ಕಾರ ಯಜಮಾನ್ರಿ, ನಿಮ್ಮ ಹೆಸರು? ನೀಲಪ್ಪ. ನೀಲಪ್ಪ. ಯಾವ ಊರ್ರಿ ನಿಮ್ದು? ನಮ್ದು ಅಮ್ಮಿಂಗಡ ಮಗ್ಳು ಸುಳಿಬಾಯಿ. ಅಮೀನ್ಗಡ ಮಗಳ ಸುಳಿಬಾಯಿ. ಎಷ್ಟು ವರ್ಷ ಇದ್ರಿ ಕುರಿ ಇದು? ಒಂದು 2-2.5 ವರ್ಷದ ಗೊತ್ತಿಲ್ಲ. ಕುರಿ ಅಂದ್ರೆ ನಡೀತದೆ. ಅದಕ್ಕೆ ಎಷ್ಟು ವರ್ಷ ಇದ್ರಿ ತೆಗರ? 2.5 ವರ್ಷದ ಐತಿ. ಇದು ಕಾಳಗ ಅಂತಾನ ಕುರಿಯಾಗ ಬಿಟ್ಟಿದ್ರಿ. ಇಲ್ಲಿ ಪ್ರೀತಿಗೆ ಹಚ್ಚಿನ. ಎಷ್ಟು ಕೊಡ್ಬೋದ್ರಿ ಇದು ಟಗರು? ಇದಕ್ಕೆ 755 ಹೇಳಿರು. 55,000. ನಿಮ್ಗೆ ಎಷ್ಟು ಅದ ರೀ ಕುರಿ? ಕುರಿ ಇಲ್ರಿ, ನಮ್ಮ ವ್ಯಾಪಾರ ಮಾಡೋದು. ಸುಳ್ಳ ಯಾಕೆ? ಇದು ಸಂತೆ ದೊಡ್ಡ ಸಂತೆ ಅಂತಾರೆ, ಹೌದೇನ್ರಿ? ಇದು ಹೈಯೆಸ್ಟ್ ಅಂತ್ರಿ ಇದು. ಅದೇ ನಡೀತೈತಿ. ಅಮ್ಮಿಂಗಡಕ್ಕಿನ್ನ ಹೈಯೆಸ್ಟ್ ಅಂತ್ರಿ ಇದು ಏನ್ರಿ? ಎಷ್ಟು ವರ್ಷದ ಹಿಡಿದ್ರಿ ಶಕ್ತಿ? ಸಾತ್ರಿ ನಾವು ಸಣ್ಣವ್ರು ಇದ್ದಾಗ ನಡೀತೈತಿ. ನಾವು ಅಡ್ಗೆ ಇದ್ದಾಗನೇ ನಡೆದೈತಿ ಇದು ಶಾಂತಿ. ಒಂದು 3-4 ವರ್ಷ ಅಲ್ಲಿ ನಡೆದೈತ್ರಿ. ಬೂದ್ಗುಂಪಿ ಕ್ರಾಸಿಗೆ ಅಲ್ಲಿ ನಡೆದಿತ್ತು. ಅದು ನಾವು ಇಲ್ಲಿಗೆ ತೊಗೊಂಬಂದು ಇವರು ಇದನ್ನ ಮಾಡ್ರಿ. ಅಲ್ಲಿ ಕೂತ್ರಿ ಅವಾಗ? ಏನ್ ಅವ್ರ ಏನ್ ತಿತ್ತಿಗೆ ಆಗಿ ಅಲ್ಲಿಗೆ ಹೋಗಿತ್ತು. ಎಷ್ಟು ಬಂದ್ರೆ ಬಿಡ್ತೀರಿ? ಒಂದು 45 ಬಂದ್ರೆ ಬಿಡ್ತೀವಿ. 45 ಬಂದ್ರೆ ಅಷ್ಟೇ ನೀವು ಇದನ್ನ ಅಲ್ಲಿ ನಮ್ಮ ಅಮ್ಮಿಂಗಡ ಪೇಟೆಲ್ ತೊಗೊಂಬಂದ್ರಿ. ಯಾವ ತಳಿ ರೀ ಇದು? ಇದು ಚೊಕ್ಕ ಎಳಗ್ರಿ, ಕೆಂದ ಎಳಗ.
ಕೆಂದೊಳಗೆ ಏನ್ರಿ? ರೇಗ ಬಿಡಾಗ ಮತ್ತೆ ಒಯ್ತಾರ ಇವನ್ನ ನಮ್ ಕಡೆ ಬಂದ್ ದೂರ್ಲಿಂದ ಒಯ್ತಾರ. ಹೈವೇ ಬಂದ್ ಒಯ್ತಾರ. ಇತ್ತ ಬಳ್ಳಾರಿ ಕಡೆಯಲ್ಲಿ ಮಂದಿ ಬಂದು ಒಯ್ತಾರ. ನಮಸ್ಕಾರ ಯಜಮಾನ್ರೆ, ಯಾವ ನಿಮ್ದ? ಒಂದ್ಸಾಗರ. ಇವ ನಿಮ್ಮ ಕರಿಗಳ? ಹೌದ್ರಿ. ಏನ್ ಮಾರಕ್ ಬಂದಿರ? ಹೌದು, ಮಾರಕ್ ಬಂದಿವ್ರಿ. ಎಷ್ಟ್ ಬಂದ್ರೆ ಬಿಡ್ತೀರಿ ಕುರಿಯನ್ನ? ಇವನ್ನ 12,000 ಹೇಳ್ತೀವ್ರಿ. 11,000 ಬಂದ್ರೆ ಬಿಡ್ತೀವ್ರಿ. 11,000 ಬಂದ್ರೆ ಬಿಡ್ತೀರ? ಎಷ್ಟ್ ವರ್ಷದ ಅದಾವ್ರಿ ಕುರಿ? 1 ವರ್ಷದ 2 ವರ್ಷದ ನೀವೇ ಸಾಕ್ತೀರನ್ರಿ? ನೀವು ತಗೊಂಬಂದ್ ಮಾರ್ತೀರ? ನಾವು ತಗೊಂಬಂದು ಮಾರೋರು. ತಗೊಂಡ್ ಮಾರೋರು ವ್ಯಾಪಾರಸ್ಥರನ್ರಿ ನೀವು? ಇವಾಗ ಎಲ್ಲೇ ತಗೊಂಬಂದ್ರಿ? ತಗೊಂಬಂದ್ರಿ. ನಮಸ್ಕಾರ ಅಣ್ಣ. ನಿಮ್ದು ಯಾವ ಊರು ಅಣ್ಣ? ಚಿಕ್ಕಮಾದ್ನ ಅಣ್ಣ. ನಿಮ್ಮ ಹೆಸರು ಅಣ್ಣ? ಪೂಜೇಶ್ ಅಂತ ಅಣ್ಣ. ಇಲ್ಲಿ ಸಂಧಿಗೆ ಎಷ್ಟು ವರ್ಷದಿಂದ ಬರೋಂತೀರ? ಸುಮಾರು ಒಂದು 5 ವರ್ಷ. 5 ವರ್ಷ ಕುರಿ ತಂದಿರಣ್ಣ ನೀವು? ನಿಮ್ಮ ಎಷ್ಟು ಅಣ್ಣ ಕುರಿ? ನಿಮ್ಮ ಎಷ್ಟು ಅಣ್ಣ ಕುರಿ? 50 ಅದಾವ ಅಣ್ಣ. ಎಷ್ಟು ತಂದಿರಣ್ಣ ಸಂಧಿಗೆ? ಸಂತಿಗೆ ಒಂದು 2 ತಗೊಂಬಂದ್ರಿ. ಯಾರು ತಂದಿರ ಅಣ್ಣ? ವಾರ ಬರ್ತೀರ ಅಣ್ಣ? ವಾರ ಎಷ್ಟು ಸಂತಿ ಬೇಸ್ ನಡೆದಿದೆ ಅಣ್ಣ ಇದು? ಏನೋ 60 ವರ್ಷ ಇತಿಹಾಸ ಐತೆ ಅಂತ ಅಂತಾರಣ್ಣ ಹಿರಿಯರು ಇದು ಸಂತಿ ಬಗ್ಗೆ. ನಿಮ್ದು ಅಭಿಪ್ರಾಯ ಅಣ್ಣ? ಮಾರಿರ ಅಣ್ಣ ತೆಗೀರ? ಒಂದು ಕೊಟ್ಟಿವ, ಇನ್ನೊಂದು ಐತಿ. ಅದನ್ನೊಂದು 6 ಕೊಟ್ಟಿವಣ. ನೀವು ಎಷ್ಟು ವರ್ಷದಿಂದ ಏ ತರ ಸಾಕ್ತೀರಿ? ಬೀಳಾಗ ಅಂತವನ್ನ ಹಾಕದಣ. ಸಿಂಗದ ಬಳ್ಳಿ ಎಲ್ಲ ನೀನು ಕೇಳ್ಬೋ ಬಾಯ್ಲಿ ಅಂದಿತ್ತೆ ಅದ್ರ ಬಗ್ಗೆ ಓಟು ಹೇಳೋದು ಕೇಳಿ ನಮಸ್ತೆ ಅಜ್ಜ. ನಮ್ದು ಗಾಳಿ ಕ್ಯಾಂಪ್ ರೀ, ಸಿಂಧನೂರು ತಾಲೂಕು. ಗಾಳಿ ಕ್ಯಾಂಪ್, ಗಾಂಧಿನಗರ. ಮರಿ ಎಷ್ಟು ವರ್ಷದಿಂದ ಮೇಸ್ತಾ ಇದ್ದೀರಿ ನೀವು? ಹೆಸರಲ್ಲ ವ್ಯವಹರಿಸ್ತೀರಿ ಸರ್, ವ್ಯವಹರಿಸ್ತೀರಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? 50 ವರ್ಷದಿಂದ ಮಾಡ್ತೀವಿ. 50 ವರ್ಷದಿಂದ. ಈ ಶಾಂತಿ ಏಷ್ಯಾ ಖಂಡದಲ್ಲಿ ಇದು ಶಾಂತಿ ದೊಡ್ಡದಂತೆಲ್ಲ ಹೌದು ಸರ್. ವ್ಯವಹಾರ ಮಾಡಿದ್ರೆ ಸರ್ ತಗೊಂಡು ಕುರಿ ವ್ಯವಹಾರ ಮಾಡೋದು ಕುರಿಯರ್ ಬಲ್ಲಿ ಕೊಡ್ಬೇಕೇನು ಸರ್? ಹಾಂ ಕೊಡೋದು. ಒಂದು ಕುರಿ ಹೆಂಗೆ? ಇವು 5,000 ಕೇಳ್ತಾರೆ, 5,500 ಹಿಂಗೆ ಹೇಳ್ತಾ ಇದ್ದೀವಿ. ನೀವು ಎಷ್ಟು ಬಂದ್ರೆ? 100 200 ಬಂದರೆ ಕೊಡ್ಬೇಕಂಬ. ತೂಕ ಸಿಗುತ್ತೆ. ಅದು ಒಂದು ಸೂರ್ಯನ ಹಿಂಗೆ ಇದು ಮಾಡ್ತಾರಲ್ಲ ಸರ್, ಅದಕ್ಕೆ ಅಂತಾರೆ ಅವರು ಎಲ್ಲರೂ ಓದಿ ಚೂರಿ ಹಾಕ್ತಾರೆ ಅಂಗಡಿ ಅವ್ರು ಮುಲ್ಲಾರು ಹೋಗಿ ಅಂಗಡಿ ಅಡ್ಡಾಡಿ ಚೂರಿ ಹಾಕ್ತಾರೆ. ಕಡ್ದು ಮಾರೋದು ಕಟಗುದು. ಬಲಿ ಇಷ್ಟು ಬಲಿ ಇಟ್ಕೊಂಡ್ರೆ ಒಂದು ಮರಿ ಕಳ್ಕೊಂಡಿದ್ದೀನಿ. ಬಲಿ ಹುಚ್ಚಿಬಿಟ್ಟಿವಿ ಹಿಂಗೆ, ಅದು ಮರಿ ಹೋಗ್ಬಿಟ್ಟು ಹುಡುಕಾಡಕ್ಕೆ ಹೋಗ್ಯ ನಮ್ಮ ಮಗ. ಹಾಂ ಗೊತ್ತಾಗ, ನಾವು ಗಡುವು ಹಾಕಿರ್ತೀವಿ, ಕೂನ ಮಾಡಿರ್ತೀವಿ. ಆ ಥರ ಕೂನ ಮಾಡಿರ್ತೀವಿ. ಧನ್ಯವಾದಗಳು. ಸತ್ಯ ಬಾರಿ ಕೇಸ್ ಐತಿ ಏನಪ್ಪ ಎಲ್ಲ ಅಜ್ಜ ಹೇಳಿರಲ್ಲ, ನೀನ್ ಹೇಳ್ತಾವ ಇಲ್ಲಪ್ಪ. ಪ್ರಚಾರ ಮಾಡಕ್ ಬಂದ್ರವ್ರು, ಪ್ರಚಾರ ಮಾಡಕ್ ಬಂದ್ರು. ಹೇಳು, ನಾವ್ ಹೇಳಿವಿ ನಮ್ ದಾವಣಗೆರೆ ಹೇಳು ಯಾರು ಬಿಡ ಮಾಡ್ತಿದಾರ? ನಾವು ವ್ಯಾಪಾರ ಮಾಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ? ಒಂದು 25 ವರ್ಷ ಆಯ್ತು. ಇಲ್ಲಿ ಬಂದ್ರೆ ಇಲ್ಲಿ ಬರಕ್ಕೆ ಎಷ್ಟು ವರ್ಷ? ಇಲ್ಲಿ ಬರಕೈತೆ ಎಷ್ಟು ವರ್ಷ? ಇಲ್ಲಿ ಬರ್ಬೇಕು ಒಂದು 16-17 ವರ್ಷ ಆಯ್ತು.
ಇವತ್ತಿಂದ ಎಲ್ಲ ಅನುಕೂಲ ಬೇಸ್ ಮಾಡ್ರಿ ಸಂತಿಗೆ, ರಾತ್ರಿಯಿಂದ ನೈಟ್ ಅನುಕೂಲ ಮಾಡ್ರಿ. ಇದ್ರಂಗೆ ಅನುಕೂಲ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಮುಂದೆ ಬೇಸಿರ್ತದೆ ಸಂತಿಗೆ. ಯಾರು ಜನಕ್ಕೆ ತಂದ್ರೆ ಬರಂಗಿಲ್ಲ. ಇಲ್ಲಿ ಬೇರೆ ರಾಜ್ಯದಿಂದ ಬರ್ತಾರಂತಲ್ಲ ಅಣ್ಣ. ಯಾರು ತಮಿಳ್ನಾಡು, ತಮಿಳ್ನಾಡವರು, ಮದ್ರಾಸ್, ಬೆಂಗಳೂರು, ಚೆನ್ನೈ ಎಲ್ಲ ಪ್ರತಿಯೊಂದು ಊರಿಂದ ಬರ್ತಾರೆ, ಪ್ರತಿಯೊಂದು ಹಳ್ಳಿಯಿಂದ ಬರ್ತಾರೆ. ಇಲ್ಲಿ ಸುಮಾರು 15 ಕೋಟಿ ಅಂತ ಬಂಡವಾಳ ಇದಾಗುತ್ತಂತಲ್ಲ ಸರ್. ಲಾಭ ಲಾಭ ಆಗಲ್ಲ, 15-20 ಕೋಟಿವರೆಗೆ ಆಗ್ತದೆ. ವ್ಯಾಪಾರ ಎಷ್ಟು ಹೇಳ್ತಾ ಇಲ್ಲ? ಇದೆ ನೋಡಿ ಫ್ರೆಂಡ್ಸ್, ಮೇಲಿಂದ ಹೇಗೆ ಕಾಣಿಸ್ತಾ